ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಹೊಸ ವರ್ಷ ಅಂದರೆ ಏನೋ ಒಂದು ತಯಾರಿ ಇದ್ದೇ ಇರುತ್ತಲ್ವ, ಹಾಗಿರಬೇಕು, ಇನ್ನು ಈ ರೀತಿ ಇರಬೇಕು ಅಂತ. ಅದು ಆಯಾ ವರ್ಷಕ್ಕೆ ಸರಿಯಾದ ರೀತಿಯಲ್ಲಿ ಇದ್ದರೆ ಇನ್ನೂ ಉತ್ತಮ ಅಲ್ವಾ. ಈ ವರ್ಷ ಮಾತ್ರವಲ್ಲ, ಇನ್ನು ಮುಂದೆ ಯಾವತ್ತೂ ಆಧ್ಯಾತ್ಮಿಕ ಮಾರ್ಗದಲ್ಲಿರೋರಿಗೆ, ನ್ಯಾಯವಾಗಿ ಇರೋರಿಗೆ, ಧರ್ಮದಲ್ಲಿ ನಡೆಯುವವರಿಗೆ ಮಾತ್ರ ಉಳಿಗಾಲ. ದೇವರು, ಭಕ್ತಿ, ಶ್ರದ್ಧೆ, ವಿಶ್ವಾಸ, ನಂಬಿಕೆ, ಧರ್ಮ, ನ್ಯಾಯ, ನೀತಿ ಎಂಬೆಲ್ಲ ಶಬ್ದಗಳು ನಿಮ್ಮ ದಿನಚರಿಯಲ್ಲಿ ಮತ್ತು ಡಿಕ್ಷನರಿಯಲ್ಲಿ ಇದ್ದರೆ ಮಾತ್ರ ಮುಂದಿನ ಜೀವನ ಚೆನ್ನಾಗಿರುವುದು. ಇಷ್ಟು ವರ್ಷ ಜಿಮ್ಗೆ ಹೋಗ್ತೀನಿ ಅಂತ ರೆಸಲ್ಯೂಷನ್ ಹೇಳಿ ಮಾಡದೇ ಇದ್ದರೆ ಈ ವರ್ಷ ಸುಮ್ಮನೆ ಹೇಳಬಾರ್ದು, ಹೋಗಲೇಬೇಕು. ಬರೀ ಯೋಗಾಸನ ಅಂತ ಕೂತ್ರೆ ಈ ವರ್ಷ ಸಾಲದು. ದಡಬಡ ಅಂತ ಸ್ವಲ್ಪ ಜಿಮ್ ಮಾಡಿ ಬೆವರಿಳಿಸಬೇಕು. ಇಲ್ಲ ಅಂದರೆ ಆರೋಗ್ಯ ಕೆಡುವ ಸಾಧ್ಯತೆ ಹೆಚ್ಚು. ವಾಕಿಂಗ್ ಜೊತೆ ಏರೋಬಿಕ್ ಡ್ಯಾನ್ಸ್ ಕೂಡ ಮಾಡಿದರೆ ಒಳ್ಳೆಯದಾಗುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಒಳ್ಳೆಯ ತಾಜಾ ಆಹಾರ ಸೇವಿಸಿ. ಹರನನ್ನು ಮೆಚ್ಚಿಸುವ ಕೆಲಸ ಮಾಡಿ, ಪರರನ್ನು ಮೆಚ್ಚಿಸುವ ಕೆಲಸ ಬೇಕಾಗಿಲ್ಲ. ಇನ್ನು ಮುಂದೆ ಜನರು ಇಷ್ಟಪಡಲಿ ಅಂತ ಮಾಡೋ ಕೆಲಸಗಳು ವೇಸ್ಟು. ದೇವರು ಇಷ್ಟಪಡಲಿ ಅಂತ ಮಾಡೋ ಕಾರ್ಯಗಳು ಮಾತ್ರ ಕೆಲಸಕ್ಕೆ ಬರುತ್ತೆ. ನಾವು ಎಲ್ಲರಿಗೂ ಇಷ್ಟವಾಗಬೇಕೆಂದೇನೂ ಇಲ್ಲ. ಕೃಷ್ಣನೇ ಎಷ್ಟೋ ಜನರಿಗೆ ಇಷ್ಟ ಆಗಲಿಲ್ಲ ಅಂತೆ. ಕಂಸ, ಶಿಶುಪಾಲ ಮುಂತಾದವರಿಗೆ. ಶ್ರೀರಾಮನೇ ಎಷ್ಟೋ ಜನರಿಗೆ ಇಷ್ಟವಾಗಲಿಲ್ಲವಂತೆ. ಇನ್ನು ನಮ್ಮದೇನು ಅಲ್ವಾ. ಹಾಗಾಗಿ ಬೇಡದ ವಿಷಯಕ್ಕೆ ಸಮಯ ಕೊಡದೆ ಬೇಕಾದ ವಿಷಯಕ್ಕೆ ಸಮಯ ಮಾಡಿಟ್ಟುಕೊಳ್ಳಿ. ಕಷ್ಟ, ದುಃಖ, ನೋವು ಬಂದಾಗ ದೇವರು ಶಿಕ್ಷೆ ಕೊಟ್ಟರು ಅಂತ ಹೇಳಬಾರ್ದು. ಅದು ಶಿಕ್ಷೆಯಲ್ಲ, ಶಿಕ್ಷಣವಾಗಿರುತ್ತೆ. ನಾವು ಇದರಿಂದ ಪಾಠ ಕಲಿತು ಮುಂದೆ ತಪ್ಪು ಮಾಡದಂತೆಯೂ ಸರಿಯಾಗಿ ನಡೆಯುವಂತೆಯೂ ಮಾಡುತ್ತದೆ. ಆದರೆ ಯಾವತ್ತೂ ಧರ್ಮಪರವಾಗಿ ನಡೆಯಬೇಕು, ನ್ಯಾಯಪರವಾಗಿ ನುಡಿಯಬೇಕು, ನುಡಿದಂತೆ ನಡೆಯಬೇಕು. ಯಾಕಂದರೆ ಇನ್ನು ಹೀಗೆ ಇರೋದು. ಮುಂದಿನ ದಿನಗಳು ನ್ಯಾಯಕ್ಕೆ ಬೆಲೆ ಸಿಗುತ್ತೆ. ನ್ಯಾಯ ಮಾರ್ಗದಲ್ಲಿದ್ರೇ ಗೆಲ್ಲೋದು. ಹೊಸ ವರ್ಷದಲ್ಲಿ ಸುಬ್ರಹ್ಮಣ್ಯನಿಗೆ ಅಥವಾ ಭೈರವನಿಗೆ ಬೆಲ್ಲದನ್ನವನ್ನು ನೈವೇದ್ಯ ಮಾಡ್ತಾ ಇರಿ. ಅಟ್ಲೀಸ್ಟ್ ಮಂಗಳವಾರ. ಸಾಧ್ಯವಾದಷ್ಟು ವೆಜಿಟೇರಿಯನ್ ಆಗಿ, ಅದರಲ್ಲೂ 4 ಕಾಲಿನ ಪ್ರಾಣಿಗಳನ್ನು ಅವಾಯ್ಡ್ ಮಾಡಿ. ನಾಯಿ ಸಾಕೋರಿದ್ರೆ ಆ ಪ್ರೀತಿ ಆಡಿನ ಮೇಲೂ ತೋರಿಸಿ. ಇಲ್ಲಾಂದರೆ ಡಬಲ್ ದೋಷ ಬರುತ್ತೆ. ಉಳಿದದ್ದು ಮುಂದೆ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ರಾಧೆ ರಾಧೆ.